ಗಂಗಾವತಿ, ಕಾರಟಗಿ ಹಾಗೂ ಕನಕಗಿರಿ ಭಾಗದ ಖಾಸಗಿ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ನಡೆಯುತ್ತಿರುವ ಅಕ್ರಮ ಡೊನೇಷನ್ ದಂಧೆ, ಮನಬಂದಂತೆ ಶುಲ್ಕ ವಸೂಲಿ ಹಾಗೂ ಶಿಕ್ಷಣದ ವ್ಯಾಪಾರೀಕರಣದ ವಿರುದ್ಧ ದಲಿತ ಸೇನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕಾರಟಗಿ ಹಾಗೂ ಕನಕಗಿರಿ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಲವು ಖಾಸಗಿ ಶಾಲೆಗಳು ಮತ್ತು ಕಾಲೇಜುಗಳು ಶಿಕ್ಷಣದ ಹೆಸರಿನಲ್ಲಿ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಂದ ಅಕ್ರಮವಾಗಿ ಭಾರೀ ಪ್ರಮಾಣದ ಡೊನೇಷನ್ ಮತ್ತು ವಿವಿಧ ರೀತಿಯ ಶುಲ್ಕಗಳನ್ನು ವಸೂಲಿ ಮಾಡುತ್ತಿರುವ ಕುರಿತು ಸಾರ್ವಜನಿಕರಿಂದ ನಿರಂತರ ದೂರುಗಳು ಬರುತ್ತಿವೆ ಎಂದು ದಲಿತ ಸೇನೆ ಆರೋಪಿಸಿದೆ. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ದಲಿತ ಸೇನೆ ಕೊಪ್ಪಳ ಜಿಲ್ಲಾಧ್ಯಕ್ಷ ಉಡುಚಪ್ಪ ಶ್ರೀರಾಮನಗರ, ಶಿಕ್ಷಣ ಸಂಸ್ಥೆಗಳು ಜ್ಞಾನ ನೀಡುವ ಪವಿತ್ರ ಕೇಂದ್ರಗಳಾಗಬೇಕು. ಆದರೆ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣವನ್ನು ಸಂಪೂರ್ಣವಾಗಿ ವ್ಯಾಪಾರವನ್ನಾಗಿ ಮಾಡಿಕೊಂಡು ಸಾರ್ವಜನಿಕರ ಆರ್ಥಿಕ ಶೋಷಣೆಯಲ್ಲಿ ತೊಡಗಿವೆ ಎಂದು ಆರೋಪಿಸಿದರು. ಪ್ರವೇಶಾತಿ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಪಡೆಯುವುದು, ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಮನಬಂದಂತೆ ಶುಲ್ಕ ನಿಗದಿಪಡಿಸುವುದು ಹಾಗೂ ಶುಲ್ಕದ ವಿವರಗಳನ್ನು ಸಾರ್ವಜನಿಕರಿಂದ ಮುಚ್ಚಿಡುವುದು ಕಾನೂನು ಬಾಹಿರವಾಗಿದೆ ಎಂದು ಅವರು ಹೇಳಿದರು. ಅಲ್ಲದೆ ಅಡ್ಮಿಷನ್ ಫೀಸ್, ಬಿಲ್ಡಿಂಗ್ ಫಂಡ್, ಡೆವಲಪ್ಮೆಂಟ್ ಫೀಸ್, ಲ್ಯಾಬ್ ಫೀಸ್, ಟ್ರಾನ್ಸ್ಪೋರ್ಟ್ ಫೀಸ್, ಪುಸ್ತಕ, ಸಮವಸ್ತ್ರ, ಚಟುವಟಿಕೆ ಶುಲ್ಕ ಸೇರಿದಂತೆ ವಿವಿಧ ಹೆಸರಿನಲ್ಲಿ ಪೋಷಕರಿಂದ ಬಲವಂತವಾಗಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳಿದ್ದು, ಇದರಿಂದ ಬಡ, ಮಧ್ಯಮ ವರ್ಗ, ದಲಿತ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣದ ಹಕ್ಕಿಗೆ ಧಕ್ಕೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪ್ರತಿಯೊಂದು ಖಾಸಗಿ ಶಾಲೆ ಹಾಗೂ ಕಾಲೇಜುಗಳಿಗೆ ಅಧಿಕಾರಿಗಳು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಡೊನೇಷನ್ ಪಡೆಯುವುದಿಲ್ಲ ಎಂಬ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಆದೇಶಿಸಬೇಕು ಎಂದು ಒತ್ತಾಯಿಸಿದರು. ಈ ಗಂಭೀರ ಸಾರ್ವಜನಿಕ ಹಿತಾಸಕ್ತಿ ವಿಷಯವನ್ನು ನಿರ್ಲಕ್ಷಿಸಿದರೆ ಮಾಹಿತಿ ಹಕ್ಕು ಕಾಯ್ದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಮಾನವ ಹಕ್ಕುಗಳ ಆಯೋಗ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ಸರ್ಕಾರದ ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಶಿಕ್ಷಣವನ್ನ ಇವತ್ತ ಸಮಾಜದಲ್ಲಿ ಒಂದು ಕೊಲೆಪ್ಸ್ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಇವತ್ತು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇವೆ. ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಕೂಡ ಬಡ ಮಕ್ಕಳ ಪಾಲಿಗೆ ಇದು ಒಂದು ಅತ್ಯಂತ ಹೀನಾಯದ ಬದುಕು ಇವತ್ತು ನಮ್ಮಲ್ಲಿ ಶಿಕ್ಷಣದಲ್ಲಿ ಕಾಣ್ತಾ ಇದೆ. ಯಾಕಪ್ಪ ಅಂತಂದ್ರೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ಖಾಸಗಿ ಶಾಲೆಗಳು ಯಾವ ರೀತಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಂತಂದೇಳಿ ಇಂದಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರಿ ಸುತ್ತೋಲೆಗಳಲ್ಲಿ ಇದ್ರೂ ಕೂಡ ಇವತ್ತು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಯಾವುದೇ ರೀತಿಯ ಅಧಿಕಾರಿಗಳ ಮಾತನ್ನು ಲೆಕ್ಕಿಸದೆ ಇವತ್ತು ತಮ್ಮ ಒಂದು ಆಡಳಿತವನ್ನು ನಡೆಸ್ತಾ ಇವೆ. ಬಟ್ ಇಲ್ಲಿ ಸಮಾಜದಲ್ಲಿ ಯಾವ ರೀತಿಯಾಗಿ ಶಿಕ್ಷಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇ ಇದೆ, ಶಿಕ್ಷಣಕ್ಕೆ ಯಾವತ್ತು ಒಂದು ಒತ್ತನ್ನು ಕೊಡ್ಬೇಕನ್ನೋ ಒಂದು ಅವರ ಇಡೀ ಜೀವನದುದ್ದಕ್ಕೂ ಹೋರಾಟಗಳನ್ನು ಮಾಡ್ತಕ್ಕಂಥ ಬಂದಂಥ ಸಂದರ್ಭಗಳಿವೆ. ಬಟ್ ಇವತ್ತು ಶಿಕ್ಷಣದಲ್ಲೇ ಭಾಳ ಮೋಸ ಆಗ್ತಾ ಇದೆ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಈ ಗಂಗಾವತಿ, ಕಾರಟಗಿ ಮತ್ತು ಕನಕಗಿರಿ ತಾಲೂಕುಗಳಲ್ಲಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಅಧಿಕಾರಿಗಳನ್ನು ಮಾತುಗಳಿಗೆ ಬೆಲೆ ಕೊಡದೆ ಇವತ್ತು ತಮ್ಮದೇ ಆದಂಥ ಒಂದು ಆಡಳಿತವನ್ನು ನಡೆಸ್ತಾ ಇವೆ. 1986ರ ಆ್ಯಕ್ಟ್ ಪ್ರಕಾರ ಯಾವ ರೀತಿಯಾಗಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸಬೇಕನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ತಾಲೂಕು ಶಿಕ್ಷಣ ಅಧಿಕಾರಿಗಳ ಒಂದು ಮುಖಾಂತರ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಯಾವುದೇ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಫೀಸ್ಗಳನ್ನು ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ತಮ್ಮ ಒಂದು ಶಾಲಾ ಆವರಣದ ಮುಂದುಗಡೆ 4x8 ಸೈಜ್ನಲ್ಲಿ ಒಂದು ಬ್ಯಾನರ್ನಲ್ಲಿ ಯಾವ ರೀತಿಯಾಗಿ ಶಾಲಾ ಶುಲ್ಕವನ್ನು ತೆಗೆದುಕೊಳ್ತೀವಿ ಅಂತಂದು ಹೇಳಿ ಒಂದು ಬ್ಯಾನರ್ನಲ್ಲಿ ಅದನ್ನು ಹೊರಡಿಸಬೇಕು. ಬಟ್ ಇವತ್ತು ಗಂಗಾವತಿ, ಕಾರಟಗಿ ಮತ್ತು ಕನಕಗಿರಿ ತಾಲೂಕುಗಳಲ್ಲಿ ಯಾವುದೇ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಇದು ಯಾವುದೇ ನಿಯಮಗಳನ್ನು ಪಾಲಿಸದೆ ಇವತ್ತಿನ ದಿನಮಾನಗಳಲ್ಲಿ ಬಡವರ ಪಾಲಿಗೆ ಅತ್ಯಂತ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಮುಳ್ಳಿನ ಹಾಗೆ ಪರಿವರ್ತಿಸ್ತಾ ಇವೆ. ಯಾಕಪ್ಪ ಅಂತಂದ್ರೆ ನಮ್ಮ ಈ ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಂತ ಬಡ ಹಿಂದುಳಿದ ವರ್ಗಗಳೇ ಜಾಸ್ತಿ ಇರುವುದರಿಂದ ಇಲ್ಲಿ ಹೆಚ್ಚಾಗಿ ಬಡ ಮಕ್ಕಳಿಗೆ, ದೀನದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಇವತ್ತು ಭಾಳ ನುಂಗಲಾರದಂಥ ತುತ್ತಾಗಿದೆ. ಇವತ್ತು ಈ ಡೊನೇಷನ್ ಅವಳಿ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಇವತ್ತಿನ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ರಾತ್ರಿ ಕೂಡ ನಿದ್ದೆ ಮಾಡಲಾರಂಥ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ. ಯಾಕಪ್ಪ ಅಂತಂದ್ರೆ
ಆ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಸ್ಕೂಲ್ಗಳಲ್ಲಿ ಓದಬೇಕೆನ್ನುವ ಭಾವನೆಯನ್ನ ಇಟ್ಕೊಂಡಿರ್ತಾರೆ. ಇಲ್ಲಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಇದನ್ನೇ ಒಂದು ದುರುಪಯೋಗ ಮಾಡಿಕೊಂಡು ಪ್ರತಿ ಒಂದು ಬೇಬಿ ಕ್ಲಾಸ್ಲಿಂದ ಹಿಡಿದು UKG LKG ವರೆಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ 40,000 ರೂಪಾಯಿ ಫೀಸ್ ತಗೊಳ್ತಾ ಇದೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು. ತದನಾಗಿ 1ರಿಂದ 7ನೇ ತರಗತಿವರೆಗೆ ಅದು ಒಂದು ಫೀಸ್ ಬೇರೆ, ಫಸ್ಟ್ PUCಲಿಂದ ಹಿಡಿದು ಸೆಕೆಂಡ್ PUCವರೆಗೆ ಅದು ಒಂದು ವ್ಯವಸ್ಥೆ ಬೇರೆ. 1,60,000 ರೂಪಾಯಿ ಇವತ್ತು ಒಂದು PUC ಸ್ಟೂಡೆಂಟ್ಗೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ 1,60,000. ಅವರು ಅನುದಾನ ರಹಿತನೇ ಇರ್ಬೋದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಗೌರ್ಮೆಂಟ್ ಅನುದಾನ ರಹಿತವೂ ಕೂಡ ಅವ್ರು ಏನು ಬೇಕಾದರೂ ಮಾಡ್ಬೋದು ಅನ್ನುವ ಯಾವುದೇ ಸುತ್ತೋಲೆಗಳು ಅವ್ರ ಹತ್ರ ಇಲ್ಲ. ನಾನು ಕೇಳುವುದು ಇಷ್ಟೇ, ಏನಪ್ಪ ಅಂದ್ರೆ ಒಂದು 4x8 ಸೈಜ್ನಲ್ಲಿ ಪ್ರತಿ ಸ್ಕೂಲ್ ಒಂದು ಸ್ಟ್ರಕ್ಚರನ್ನು ಆ ಸ್ಕೂಲ್ಗಳ ಮುಂದೆ ಅಂಟಿಸ್ಬೇಕಂತ ಗೌರ್ಮೆಂಟೇ ಆದೇಶ ಹೊರಡಿಸಿದೆ. ನಮ್ಮ ಮಾನ್ಯ BO ಸಾಹೇಬ್ರೆ ಅದನ್ನ ಸುತ್ತೋಲೆಯನ್ನು ಹೊರಡಿಸಿ ಇವತ್ತು ಪ್ರತಿಯೊಂದು ತಮ್ಮ ಆಫೀಸ್ನಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಇದು ಕೇವಲ ಆಫೀಸ್ಗೆ ಮಾತ್ರ ಸೀಮಿತವಾಗಿದೆ. ಯಾವುದೇ ಕಾರಣಕ್ಕೂ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಇದನ್ನು ನಡೆಸ್ತಾ ಇಲ್ಲ. ನಾನು ಮಾನ್ಯ BO ಸರ್ ಹತ್ರ ಕೇಳೋದಿಷ್ಟೇ, ಇಷ್ಟೆಲ್ಲ ಇಲ್ಲಿ ವ್ಯವಹಾರಗಳು ಶಿಕ್ಷಣದಲ್ಲಿ ಅವ್ಯವಹಾರಗಳು ನಡೀತಾ ಇದ್ರು ಕೂಡ ಯಾಕೆ ನೀವು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ನಾವು ಇವತ್ತು ಬರೀ ತಾಲೂಕು ಮಟ್ಟದಲ್ಲಿ ಅಷ್ಟೇ ಅಲ್ಲ, ನಾವು ಸರ್ಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಮುಂದಿನ ದಿನಮಾನಗಳಲ್ಲಿ ಕೊಪ್ಪಳ ಜಿಲ್ಲೆಯಾದ್ಯಂತ DDP ಸರ್ಗಾಗಲಿ, ಇಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವ್ರಿಗಾಗಲಿ ನಾವು ಈ ಒಂದು ಮನವಿಯನ್ನು ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ದೊಡ್ಡದಾದ ಒಂದು ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಆದ ಕಾರಣ ನಾವು ಕಾನೂನಿನ ಪ್ರಕಾರ ನಮ್ಮ BO ಸರ್ ಅವರಿಗೆ ಒಂದು ಇಂಟಿಮೇಷನ್ನ ಕೊಟ್ಟು ಅವರ ಅಧೀನದಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಇದು. ನಮ್ಮ ಒಂದಿಷ್ಟು ಆಜ್ಞೆಗಳಿವೆ. ನಾವು ಯಾವ ರೀತಿ ಅವರಿಗೆ ಆಗ್ರಹಗಳನ್ನು ಇಟ್ಟಿವಪ್ಪ ಅಂತಂದ್ರೆ, ನಾವು ಮೊದಲನೇದಾಗಿ ಒಂದಿಷ್ಟು ಆಗ್ರಹಗಳನ್ನು ಸರ್ಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಗಂಗಾವತಿ, ಕಾರಟಗಿ ಹಾಗೂ ಕನಗಿರಿ ಭಾಗದ ಎಲ್ಲ ಖಾಸಗಿ ಶಾಲೆಗಳು ಮತ್ತು ಕಾಲೇಜುಗಳ ವಿರುದ್ಧ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ಪರಿಶೀಲನೆ ನಡೆಸಬೇಕು. ಕಳೆದ 5 ವರ್ಷಗಳಲ್ಲಿ ಸಂಗ್ರಹಿಸಲಾದ ಡೊನೇಷನ್, ಪ್ರವೇಶ ಶುಲ್ಕ ಹಾಗೂ ಇತರೆ ಶುಲ್ಕಗಳ ಸಂಪೂರ್ಣ ದಾಖಲಾತಿಗಳನ್ನು ವಶಪಡಿಸಿಕೊಂಡು ತನಿಖೆ ನಡೆಸಬೇಕು. ಶಿಕ್ಷಣ ಇಲಾಖೆಯ ಅನುಮೋದಿತ ಶುಲ್ಕಕ್ಕಿಂತ ಹೆಚ್ಚಿನ ಮೊತ್ತ ವಸೂಲಿ ಮಾಡಿರುವುದು ಕಂಡು ಬಂದಲ್ಲಿ ಸಂಸ್ಥೆಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಪ್ರತಿ ಶಾಲೆ ಮತ್ತು ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಪಡೆಯುವ ಎಲ್ಲ ಶುಲ್ಕಗಳ ವಿವರವನ್ನು ಕಡ್ಡಾಯವಾಗಿ, ನಾನು ಮೇನ್ ಹೇಳ್ತಾ ಇದ್ದೆ ಸರ್ಗಳಿಗೆ, ಕಡ್ಡಾಯವಾಗಿ ನಾಮಫಲಕದಲ್ಲಿ ಪ್ರಕಟಿಸಬೇಕು. ಅದನ್ನ ಆದೇಶ ಹೊರಡಿಸಬೇಕು. ಇದೇ ಶಿಕ್ಷಣ ಸಂಸ್ಥೆಗೆ ಮುಖ್ಯವಾದ ಒಂದು ಪಾಯಿಂಟು. ಅದನ್ನು ಯಾವುದು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇಲ್ಲ. 5ನೇದಾಗಿ ಶಿಕ್ಷಣ ಸಂಸ್ಥೆಗಳ ಆದಾಯ ವೆಚ್ಚ, ಟ್ರಸ್ಟ್ ಖಾತೆಗಳು, ವಿದ್ಯಾರ್ಥಿ ಕಲ್ಯಾಣಕ್ಕೆ ಬಳಸುವ ಹಣಕಾಸು ವಿವರಗಳ ವಿಶೇಷ ಲೆಕ್ಕ ಪರಿಶೋಧನೆ, ಆಡಿಟ್ ನಡೆಸಬೇಕು. ಇನ್ನೊಂದು, ಡೊನೇಷನ್ ಹೆಸರಿನಲ್ಲಿ ಹಣ ವಸೂಲಿ ಮಾಡಿರುವುದು ಸಾಬೀತಾದರೆ ಸಂಬಂಧಿತ ಸಂಸ್ಥೆಗಳ ಮಾನ್ಯತೆ ರದ್ದುಪಡಿಸುವ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಈಗ ಪ್ರೆಸೆಂಟ್ ನಡೀತಕ್ಕಂಥ ಕೆಲಸ ಇದೇ ನಡೀತಾ ಇದೆ. ಡೊನೇಷನ್ ಹೆಸರಿನಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಯಾರು? ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು. 2-3 ತಿಂಗಳ ಇನ್ನ ಅಡ್ಮಿಷನ್ ಸ್ಟಾರ್ಟ್ ಆಗಿರಲ್ಲ, ಆಲ್ರೆಡಿ ಬುಕ್ಗಳು ಮಾಡ್ಕೊಂಡಿರ್ತಾರೆ ಇವರು. ಇಂತಿಂಥ ವಿದ್ಯಾರ್ಥಿಗಳಿಗೆ ನಾವು ಒಂದು ಆಲ್ರೆಡಿ ಸೀಟ್ ಬುಕ್ ಮಾಡಿವಿ ಅಂತಂದು ಹೇಳಿ ಆಲ್ರೆಡಿ ಸೀಟ್ಗಳನ್ನ ಫಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆ ತರನಾಗಿ ಪೋಷಕರು ಹಾಗೂ ಸಾರ್ವಜನಿಕರು ದೂರು ಸಲ್ಲಿಸಲು ಜಿಲ್ಲಾ ಮಟ್ಟದಲ್ಲಿ ಸಹಾಯವಾಣಿ ಮತ್ತು ದೂರು ನಿರ್ವಹಣಾ ಘಟಕ ಇವರು ಸ್ಥಾಪಿಸಬೇಕು. ತಪ್ಪಿತಸ್ಥ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕೈಗೊಂಡ ಕ್ರಮಗಳ ವಿವರವನ್ನು ಸಾರ್ವಜನಿಕರಿಗೆ ತಿಳಿಸಬೇಕು. ಯಾವ್ಯಾವ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಇವತ್ತ ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಬಹಳ ಇವತ್ತೊಂದು ಅನ್ಯಾಯವನ್ನು ಮಾಡ್ತಿರ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪ್ರತಿಯೊಬ್ಬ ಜನರಿಗೆ ಇನ್ನು ಮುಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಬಟ್ ಇವೆಲ್ಲ ಪರಿಣಾಮಗಳು ಇಲ್ಲಿ ನಡೀತಾ ಇದ್ರು ಸಹಿತ ನಮ್ಮ ಮುಖ್ಯ ಅಧಿಕಾರಿ ಆಗಿರ್ತಕ್ಕಂಥ BO ಸಾಹೇಬ್ರವರು ಇದುವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನಾವು ಇದಕ್ಕೆ ಯಾರು ಹೊಣೆಗಾರರು? ನಾವು ಯಾರನ್ನ ಕೇಳಬೇಕು? ನಮಗಿಲ್ಲಿ ಬಹಳ ಇವತ್ತ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಇವತ್ತ ದೂರನ್ನು ಸ್ವೀಕರಿಸಿ ಕೂಡ ಹಿಂದೆ ಮುಂದೆ ನೋಡ್ತಾರ. ಯಾಕಂದ್ರೆ ಆ ಪೇರೆಂಟ್ಸ್ಗಳು ಇವತ್ತು ಏನಾರ ದೂರನ್ನು ದಾಖಲೆ ಮಾಡಿದಂದ್ರೆ ಎಲ್ಲಿ ನಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಏನೋ, ಹೋದ್ರೆ ಹೋಗ್ಲಿ, ಇನ್ನ 10,000 ಹೋಗ್ಲಿ ಬಿಡು, ನನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಭಾವನೆಯೊಳಗ ಇವತ್ತ ಬಡ ತಂದೆ ತಾಯಿಯವರು ಇವತ್ತು ಆ ವ್ಯವಸ್ಥೆಗೆ ಬಂದು ನಿಂತಿದ್ದಾರೆ. ಇದನ್ನು ಯಾರು ಇದ್ರ ಬಗ್ಗೆ ಕ್ರಮ ತಗೋಬೇಕು? ನಾವು ಮಾನ್ಯ ನಮ್ಮ BO ಸಾಹೇಬ್ರಿಗೆ ಕೇಳಿಕೊಳ್ಳೋದಿಷ್ಟೇ, ನಮಗೆ ಇನ್ನು ನಾವು 2 ದಿನ ಟೈಮ್ ಕೊಡ್ತೀವಿ. ಪ್ರತಿಯೊಂದು ಇನ್ನು 2 ದಿನದಲ್ಲಿ ಪ್ರತಿಯೊಂದು ಖಾಸಗಿ ಶಾಲಾ ಆವರಣದಲ್ಲಿ ಆ 4x8 ಆ ಬ್ಯಾನರ್ಗಳಲ್ಲಿ ಯಾವ್ಯಾವ ರೀತಿಯಾಗಿ ಅವರು ಸ್ಕೂಲ್ ಫೀಸನ್ನು ತಗೊಂತಾರ,
ಯಾವ್ಯಾವುದಕ್ಕೋಸ್ಕರ ಫೀಸ್ಗಳನ್ನು ತಗೊಂತಾರೆ ಅನ್ನೋದು ನಮಗೆ ಕಡ್ಡಾಯವಾಗಿ ಅದು ಬೇಕೇ ಬೇಕು. ನಾವು ಇನ್ನು 2 ದಿನಗಳಲ್ಲಿ ಮಾತ್ರ ನಾವು ಅವರಿಗೆ ನಾವೊಂದು ಟೈಮನ್ನು ಕೊಡ್ತೀವಿ. ಅನೇಕ ಶಿಕ್ಷಣ ಸಂಸ್ಥೆಗಳು ಅಡ್ಮಿಷನ್ ಫೀಸ್ ಅಂತಂದೇಳಿ, ಬಿಲ್ಡಿಂಗ್ ಫಂಡ್ ಅಂತಂದೇಳಿ, ಡೆವಲಪ್ಮೆಂಟ್ ಫೀಸು, ಲ್ಯಾಬ್ ಫೀಸು, ಟ್ರಾನ್ಸ್ಪೋರ್ಟ್ ಫೀಸು, ಪುಸ್ತಕ ಸಮವಸ್ತ್ರ ಚಟುವಟಿಕೆ ಶುಲ್ಕ ಹಾಗೂ ಇತರ ಅನಧಿಕೃತ ಶುಲ್ಕಗಳ ಹೆಸರಿನಲ್ಲಿ ಪೋಷಕರಿಂದ ಬಲವಂತವಾಗಿ ಹಣ ವಸೂಲಿ ಮಾಡುತ್ತಿರುವುದು ಗಂಭೀರ ಆರೋಪಗಳು ಇವತ್ತ ನಮ್ಮ ಈ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಾಗಿ ಗಂಗಾವತಿ ತಾಲೂಕು, ಕಾಟಗಿ ತಾಲೂಕು, ಕನಗಿರಿ ಭಾಗಗಳಲ್ಲಿ ಹೆಚ್ಚಾಗಿ ಇದು ನಡೀತಾ ಇವೆ. ಇಂತಹ ಕ್ರಮಗಳು ಬಡ ಮಧ್ಯಮ ವರ್ಗ, ದೀನದಲಿತ, ಅಲ್ಪಸಂಖ್ಯಾತರಿಗೆ ಇದು ಅವರ ಜೀವನದ ಮೇಲೆ ಬಹಳ ಪರಿಣಾಮವನ್ನು ಬೀರ್ತಾ ಇದೆ. ಇದನ್ನ ಸರಿಯಾದ ಕಾನೂನಿನ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ನಮ್ಮ ಮಾನ್ಯ BO ಅಧಿಕಾರಿಗಳು ಇದಕ್ಕೊಂದು ವ್ಯವಸ್ಥೆಯನ್ನು ತರಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಜಿಲ್ಲೆಯಾದ್ಯಂತ ದೊಡ್ಡದಾದ ಒಂದು ಹೋರಾಟ ಮಾಡಲಿಕ್ಕೆ ನಮ್ಮ ದಲಿತ ಸೇನೆ ಯಾವಾಗಲೂ ಸಿದ್ಧವಾಗಿರುತ್ತಾ. ಇದನ್ನ ಯಾವುದೇ ಕಾರಣಕ್ಕೂ ಇವ್ರು ಏನು ಬಿಡಿ ಇವತ್ತು ಬಂದು ಮನವಿ ಕೊಟ್ಟು ಹೋದ್ರು, ಇಂಥವ್ರು ಬಹಳ ಸಂಘಟನೆಗಳು ನಾವು ನೋಡಿವಿ ಅನ್ನೋ ಭಾವನೆಗಳು ಏನಾದರೂ ಅಧಿಕಾರಿಗಳ ಮನಸ್ಸಿನಲ್ಲಿ ಇತ್ತಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿಯಾಗಿ ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡ್ಬೇಕನ್ನೋದು ನಮಗೆ ಗೊತ್ತೈತಿ. ನಾನು ಮತ್ತೊಮ್ಮೆ ಹೇಳೋದು ಸರ್ಗಳಿಗಿಷ್ಟೇ, ಇನ್ನು 2 ದಿನಗಳಲ್ಲಿ ಪ್ರತಿಯೊಂದು ಖಾಸಗಿ ಶಾಲೆಗಳಿಗೆ ಭೇಟಿ ಮಾಡಿ ಅವರು ಯಾವ್ಯಾವ ರೀತಿಯಲ್ಲಿ ನಿಮ್ಮದೇ ಆದಂಥ ಒಂದು ಸುತ್ತೋಲೆಯ ಪ್ರಕಾರ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಇಲ್ಲ ಅನ್ನೋದು ಪರಿಶೀಲನೆ ಮಾಡಬೇಕು. ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಗುರುವಾರವರೆಗೂ ನಾವು ಮಾನ್ಯ BO ಅಧಿಕಾರಿಗಳಿಗೆ ನಾವು ಒಂದು ರಿಕ್ವೆಸ್ಟನ್ನು ಮಾಡ್ಕೊಂತೀವಿ. ಪ್ರತಿಯೊಂದು ಖಾಸಗಿ ಶಾಲೆ ಮುಂದೆ ಆ ಬ್ಯಾನರ್ನೊಳಗೆ ಸ್ಕೂಲ್ ಸ್ಟ್ರಕ್ಚರನ್ನು ಹಾಕ್ಸ್ಬಿಡ್ರಿ. ಆವಾಗ ಪ್ರತಿಯೊಬ್ಬ ಬಡ ತಂದೆ ತಾಯಿಗೆ ಯಾವ ರೀತಿಯಾಗಿ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಇಲ್ಲಿ ಶಿಕ್ಷಣ ಸಂಸ್ಥೆಗಳೇ ಬಡವರ ಪಾಲಿಗೆ ಇವತ್ತು ಯಮದೂತರಾಗಿ ಕಾಣ್ತಾ ಇವೆ. ಯಾಕಂದ್ರೆ ಪಕ್ಕದ ಮನೆಯ ಮಕ್ಕಳು ಒಳ್ಳೆ ಸ್ಕೂಲ್ನಾಗ ಓದ್ತಾರೆ, ನನ್ನ ಮಕ್ಕಳು ಓದಬೇಕು ಅನ್ನೋ ಭಾವನೆಯಿಂದ ಇವತ್ತು ಎಷ್ಟು ದುಡ್ಡಾದ್ರೂ ಇವತ್ತು ತಂದೆ ತಾಯಿ ದುಡ್ಡು ಕಟ್ತಾರೆ. ಇದು ಬಹಳ ಅನ್ಯಾಯದ ಕೆಲಸ. ಹಂಗಾಗಿ ನಾವು ಗುರುವಾರವರೆಗೂ ನಮ್ಮ ಮಾನ್ಯ ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಆದಷ್ಟು ಬೇಗನೆ ಇದಕ್ಕೊಂದು ಕ್ರಮ ತೆಗೆದುಕೊಳ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಮನವಿ ಸ್ವೀಕರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಲಿತ ಸೇನೆಯ ಬೇಡಿಕೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ನಾವು ಕೂಡ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ತಿಳುವಳಿಕೆ ಎಚ್ಚರಿಕೆ ಪತ್ರಗಳನ್ನು ಕೂಡ ಕೊಟ್ಟಿದ್ದೀವಿ. ಈಗ ಹುಚ್ಚಪ್ಪ ಅವರು ಹೇಳೋ ಪ್ರಕಾರ ನಾವು ಒಂದು ಖಾಸಗಿ ಶಾಲೆ, ಅನುದಾನ ರಹಿತ ಶಾಲೆಗಳ ಏನು ಅಧ್ಯಕ್ಷರಿದ್ದಾರೆ ಅವರು ಸಭೆಯನ್ನು ಕರೆದು ಈ ಬಗ್ಗೆ ಗಂಭೀರವಾದಂಥ ವಿಚಾರಗಳು ಮಾಡಿರ್ತಕ್ಕಂಥದ್ದು, ಸಮಾಜೋಪಯೋಗಿಯಾಗಿ ಏನು ದೀನದಲಿತರಿಗಿದ್ದಾರೆ ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಆಲೋಚನೆ ಮಾಡಿದ್ದಾರೆ. ನಾವು ಇದನ್ನು ಈಗೇನಾಗಿದೆ ಅಂತ ಹೇಳಿದ್ರೆ ಇಲಾಖೆಯಿಂದ ಏನು ಸುಪ್ರೀಂ ಕೋರ್ಟಲ್ಲಿ ಇದು ಶುಲ್ಕ ವಸೂಲಾತಿ ಬಗ್ಗೆ, ಸಂಗ್ರಹದ ಬಗ್ಗೆ ಕೋರ್ಟಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಖಚಿತವಾದಂಥ ತೀರ್ಮಾನಗಳ ಬಗ್ಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ತಗೊಳ್ತೋ ಅದಕ್ಕೆ ನಾವು ಬದ್ಧರಾಗಿ ಇರಬೇಕಾಗುತ್ತೆ. ಭದ್ರವಾಗಿ ಅದು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಸೊ ಆ ದಿಶೆಯಲ್ಲಿ ಈಗ ನಾವು ಇವ್ರು ಹೇಳೋ ಪ್ರಕಾರ ಏನು ಶಾಲಾ ಆವರಣದಲ್ಲಿ ಮುಂದೆ ಫ್ಲೆಕ್ಸಲ್ಲಿ ಕಡ್ಡಾಯವಾಗಿ ಹಾಕಲೇಬೇಕು. ನಾವು ಅದನ್ನು ಹಾಕಿದ್ದೀವಿ. ಏನು 4ರಿಂದ 4 ಅಡಿ 8 ಅಡಿ ಇರ್ತದೆ ಬ್ಯಾನರ್ ಕಡ್ಡಾಯವಾಗಿ ಅಂತ ಹಚ್ಚಬೇಕು ಅಂತ ನಾವು ಹೇಳಿದ್ದೇವೆ. ಸೊ ಇದಲ್ಲದೆ ಶುಲ್ಕ ಸಂಗ್ರಹ ಅನ್ನೋದು ಶಾಲೆಯಿಂದ ಶಾಲೆಗೆ ವಿಭಿನ್ನವಾಗಿರ್ತದೆ. ಒಂದು ಶಾಲೆ ಉದಾಹರಣೆಗೆ ಅದೇ ಸರ್ ದರ್ಜೆಗಳ ಮೇಲೆ ಹೋಗುತ್ತದೆ. ದರ್ಜೆಗಳ ಮೇಲೆ ಖಾಸಗಿ ಶಾಲಾ ಶಿಕ್ಷಣಕ್ಕೊಂದು ಎ ದರ್ಜೆ, ಬಿ ದರ್ಜೆ ಈ ರೀತಿಯಾಗಿ ಹೌದು ಸರ್. ಆಮೇಲೆ ಇನ್ಯಾವುದೋ ಡ್ಯಾನ್ಸು, ಹೌದು, ಕರಾಟೆನೋ, ಹಾಸ್ಟೆಲಿನೋ, ಸ್ವಿಮ್ಮಿಂಗು, ಈ ಥರದ್ದು ಬೇರೆ ಬೇರೆ ಫೆಸಿಲಿಟೀಸನ್ನು ಒದಗಿಸ್ದಂಗೆ ಮತ್ತು ಹೊರಗಡೆಯಿಂದ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಗರಿಷ್ಠ ಮಟ್ಟದ ಶುಲ್ಕವನ್ನು ಕೊಡ್ತಕ್ಕಂಥ ಶಾಲೆಗಳಿಗೆ ಶುಲ್ಕಗಳು ಜಾಸ್ತಿ ಇರ್ತವೆ. ಬಟ್ ಏನೇ ಆದರೂ ಕೂಡ ಶಾಲೆಗೆ ದಾಖಲಾಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹೊರೆಯಾಗದ ರೀತಿಯಲ್ಲಿ ನಾವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋದಕ್ಕೆ ತುಂಬ ಕ್ರಮವನ್ನು ವಹಿಸ್ತೀವಿ. ಹುಚ್ಚಪ್ಪ ಅವರು ಹೇಳ್ದಂಗೆ ನಾವು 2 ದಿನಗಳಲ್ಲಿ ಆ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತೀವಿ. ಮತ್ತು ಫ್ಲೆಕ್ಸ್ ಹಾಕಿಸ್ತಕ್ಕಂಥ ಕೆಲಸದಲ್ಲಿ ನಾವು ಇವತ್ತೇ ಒಂದು ಗೂಗಲ್ ಮೀಟ್ ಮಾಡಿ ಎಲ್ಲ ಖಾಸಗಿ ಅನುದಾನಿತ ಶಾಲೆಗಳಿಗೆ ಸಂಜೆ 7 ಗಂಟೆಗೆ ಮೀಟಿಂಗ್ ಕಾಲ್ ಮಾಡಿದ್ದೇವೆ. ಆ ಮೀಟಿಂಗ್ ಜೊತೆ ಅವ್ರಿಗೂ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಾ, ಶಾಲೆಗಳದ್ದು ಅದು ಜವಾಬ್ದಾರಿ, ಅದು ಶಿಕ್ಷಕರನ್ನ ಅದು ಪೋಷಕರನ್ನ ಸುಲಿಗೆ ಮಾಡ್ತಕ್ಕಂಥದ್ದು ಆಗಬಾರ್ದು ಹೇಳೋ ಹಾಗೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ತಾ ಈ ಮನವಿಯಿಂದ
ಈ ಸಂದರ್ಭದಲ್ಲಿ ದಲಿತ ಸೇನೆಯ ಉಪಾಧ್ಯಕ್ಷ ಶಿವಕುಮಾರ್, ಹನುಮಂತಪ್ಪ ನಾಯಕ್, ನಗರ ಘಟಕದ ಅಧ್ಯಕ್ಷ ವಿರುಪಣ್ಣ ಸಂಗಾಪುರ, ಗ್ರಾಮ ಘಟಕದ ಅಧ್ಯಕ್ಷ ದುರ್ಗಾರಾಜ್, ತಾಲೂಕು ಅಧ್ಯಕ್ಷ ಮಂಜುನಾಥ್ ಜಿ, ಪರಶುರಾಮ್, ಶಿವ, ಜಗದೀಶ್, ಯಮನೂರ್, ವಿಜಯ್, ಗಣೇಶ್, ಹನುಮಂತ, ಹುಸೈನಿ, ಈರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.